ನಮಸ್ಕಾರ. ನನ್ನ ಹೆಸರು GM ಗುರುಬಸಯ್ಯ, ಮುಖ್ಯೋಪಾಧ್ಯಾಯರು, PMC ಸರ್ಕಾರಿ ಪ್ರೌಢಶಾಲೆ, ನಿಟುವಳ್ಳಿ, ದಾವಣಗೆರೆ. ಈ ನಮ್ಮ ಶಾಲೆಯಿಂದ ಮಾನ್ಯ ಶ್ರೀ KT ಜಯಪ್ಪ ಸಹ ಶಿಕ್ಷಕರು, ಹಿರಿಯ ಸಹ ಶಿಕ್ಷಕರು, ಇವರು ಇಲ್ಲಿ 2010ರಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಬಗ್ಗೆ ಸಂಕ್ಷಿಪ್ತ ಒಂದು ಪರಿಚಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಿದ್ದೇನೆ. ಸದರಿ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಅತ್ಯಂತ ಪ್ರಾಮಾಣಿಕ, ದಕ್ಷ, ಶಿಸ್ತು ಮತ್ತು ನಿಸ್ವಾರ್ಥ ಸೇವೆಯನ್ನು ಮನಪೂರ್ವಕವಾಗಿ ಎಲ್ಲರೂ ಮೆಚ್ಚುವಂತೆ ಸಲ್ಲಿಸುತ್ತಿದ್ದಾರೆ. ಶಾಲೆಯು ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇರುವಾಗ, ದಾಖಲಾತಿ ಕಡಿಮೆ ಇದ್ದ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಬಂದು ಸದರಿ ಶಿಕ್ಷಕರು ಜನಪ್ರತಿನಿಧಿಗಳ, ಇಲಾಖಾ ಅಧಿಕಾರಿಗಳ, ಸಮುದಾಯ ಮತ್ತು ಸಂಘ ಸಂಸ್ಥೆಯವರೊಂದಿಗೆ ಅತ್ಯಂತ ವಿಶ್ವಸನೀಯವಾಗಿ ಸ್ಪಂದಿಸಿ ಪಾರದರ್ಶಕವಾಗಿ ಸೇವೆ ಸಲ್ಲಿಸುತ್ತಾ ಮಾದರಿ ಶಾಲೆಯನ್ನಾಗಿ ಮಾಡುವ ಛಲದೊಂದಿಗೆ ಎಲ್ಲರೊಂದಿಗೆ ಕಾರ್ಯಪ್ರವೃತ್ತರಾಗಿ 24x7 ಎಂಬಂತೆ ಮಕ್ಕಳ ಮತ್ತು ಶಾಲೆಯ ಅಭಿವೃದ್ಧಿ ಬಗ್ಗೆ ಚಿಂತಿಸಿ ಇಂದು ಶಾಲೆಯ ಮಾದರಿ ಶಾಲೆಯಾಗಿರುವುದು ಅತ್ಯಂತ ಸ್ಮರಣೀಯ ಮತ್ತು ಪ್ರಶಂಸನೀಯವಾಗಿರುತ್ತದೆ. ಶ್ರೀ KT ಜಯಪ್ಪನವರು ಎಲ್ಲರೊಡಗೂಡಿ MLA ಸಾರ್ಗಳು, MP ಗಳು ಮತ್ತು MLC ಸಾರ್ಗಳು ಮತ್ತು ಇಲಾಖೆ ದಾನಿಗಳು, ಶಿಕ್ಷಣಾಸಕ್ತರ ಸಹಕಾರದೊಂದಿಗೆ ಶಾಲೆಗೆ ಮೂಲಭೂತ ವ್ಯವಸ್ಥೆ ಮತ್ತು ಹೈಟೆಕ್ ವ್ಯವಸ್ಥೆಗೆ ಸುಮಾರು 2 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ತಂದು ಕೊಠಡಿಗಳು ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡಿ ಶಾಲೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಇದರಿಂದಾಗಿ ಮಕ್ಕಳ ದಾಖಲಾತಿಯು ಹೆಚ್ಚಾಗಿರುತ್ತದೆ. ಅಂದರೆ ಸುಮಾರು 500ಕ್ಕಿಂತ ಹೆಚ್ಚು ಮಕ್ಕಳು 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಈಗ LKG UKG ಪ್ರಾರಂಭವಾಗಿ ಒಂದೊಂದು ತರಗತಿಯಲ್ಲಿ 50 ಮಕ್ಕಳಾಗಿ ಈಗ ಅದು 100 ವಿದ್ಯಾರ್ಥಿಗಳು ಸೇರಿದ್ದಾರೆ. ಮತ್ತು ಬೇರೆ ಬೇರೆ ತರಗತಿಗಳಲ್ಲಿ ಕೂಡ ದಾಖಲಾತಿ ಹೆಚ್ಚಳವಾಗಿ 650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಸದರಿ ಶಾಲೆಯಲ್ಲಿ ಶಿಕ್ಷಕರು ಈ ಕೆಳಗಿನ ಒಂದು ವ್ಯವಸ್ಥೆಗಳನ್ನು ಕಾರ್ಯಕ್ರಮಗಳೊಂದಿಗೆ ಕೈಗೊಂಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವು ಯೋಗ ಮತ್ತು ಪ್ರಸಾದ ಮಂದಿರ, ಸ್ಮಾರ್ಟ್ ಕ್ಲಾಸ್ಗಳು, ಕಂಪ್ಯೂಟರ್ ಲ್ಯಾಬ್ಗಳು, ಶಾಲಾ ಕೊಠಡಿಗಳು, ಹೈಟೆಕ್ ಶೌಚಾಲಯಗಳು, ಪ್ರತಿಭಾ ವೇದಿಕೆ, ಶಾಶ್ವತ ಧ್ವಜಸ್ತಂಭ, ಹೈಟೆಕ್ ಅಡಿಗೆ ಕೋಣೆ, ಕುಡಿಯುವ ನೀರಿನ ವ್ಯವಸ್ಥೆ, ಶಾಲೆಗೆ ಹೈಟೆಕ್ ಚಿತ್ರಣ, ಶಾಲೆಗೆ ದತ್ತು ನಿಧಿ ಅಂತ 10 ಲಕ್ಷಗಳ ರೂಗಳನ್ನು ಸಮಾಜದ ವತಿಯಿಂದ, ಸಂಘ ಸಂಸ್ಥೆಗಳ ವತಿಯಿಂದ, ದಾನಿಗಳ ವತಿಯಿಂದ ಸ್ವೀಕರಿಸಿ ಶಾಲೆಯಲ್ಲಿಟ್ಟು ಅದರಿಂದ ಬರುವಂತಹ ಬಡ್ಡಿ ಮೊತ್ತದಲ್ಲಿ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವಾಗಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ. 64 ಇಂಚಿನ LED ಟಿವಿಯನ್ನು, ಹೋಮ್ ಥಿಯೇಟರ್ಗಳನ್ನು, ಅಡಿಗೆ ಮನೆಗೆ ಬೇಕಾದ ಪರಿಕರಗಳನ್ನು ಮತ್ತು ಬಡ ಮಕ್ಕಳಿಗೆ ದಾನಿಗಳಿಂದ ಧನ ಸಹಾಯವನ್ನು ಮಾಡಿರುತ್ತಾರೆ. ಜೊತೆಗೆ ಉತ್ತಮ ಶಾಲಾ ಪರಿಸರ ನಿರ್ಮಾಣಕ್ಕೆ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತಾರೆ. ಬ್ಯಾಂಕ್ಗಳಿಂದ ಪರಿಚಯಿಸಿಕೊಂಡು ಬ್ಯಾಂಕ್ಗಳ ಮೂಲಕ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಕೊಡಿಸುವಲ್ಲಿ ತಮ್ಮ ಪಾತ್ರ ಬಹಳಷ್ಟು ಮಹತ್ವಪೂರ್ಣವಾಗಿದ್ದಾಗಿದೆ. ವಿಶೇಷ ತರಗತಿಗಳು, ರಜಾ ದಿನಗಳಲ್ಲಿ ಕೂಡ ತರಗತಿಗಳನ್ನು ತೆಗೆದುಕೊಂಡು SSLC ಫಲಿತಾಂಶವನ್ನು ಉತ್ತಮಪಡಿಸುವಲ್ಲಿ ಹೆಚ್ಚಿನ ಶ್ರಮವನ್ನು ಪಡುತ್ತಿದ್ದಾರೆ. ಸೋಲಾರ್ ವ್ಯವಸ್ಥೆ, ಬ್ಯಾಂಡ್ ಮತ್ತು ಸೇವಾದಳ ಸಮವಸ್ತ್ರದ ವ್ಯವಸ್ಥೆಯನ್ನು ಕೂಡ ಇಲಾಖೆಗಳ ನೆರವಿನಿಂದ ಇವರು ಕಾರ್ಯಪ್ರವೃತ್ತರಾಗಿದ್ದಾರೆ, ಮಾಡುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ. ಶಾಲೆಗೆ ಬೇಕಾದ ಮೂಲಭೂತ ಸೌಲಭ್ಯಗಳಾದ ಚೇರುಗಳು, ಟೇಬಲ್ಗಳು ಮತ್ತು ಇತ್ಯಾದಿಗಳನ್ನು ಕೂಡ ಇಲಾಖೆಯಿಂದ ತರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುತ್ತಾರೆ. ಕಾಂಪೌಂಡ್ ನಿರ್ಮಾಣ ಮತ್ತು ಮೈದಾನಕ್ಕೆ ಕಾಂಕ್ರೀಟ್ ಹಾಕಿಸಿರುವುದು ಶಾಲೆಗೆ ಒಂದು ಮೆರಗನ್ನು ತಂದುಕೊಟ್ಟಿದೆ. ಕಂಪ್ಯೂಟರ್ ಮತ್ತು ಪ್ರಿಂಟರ್ಗಳು ಇತ್ತೀಚಿನ ಕಾಲದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿತ್ತು. ಅವು ನಮ್ಮ ಶಾಲೆಗೆ ಅಗತ್ಯಕ್ಕೆ ತಕ್ಕಂತೆ ಕಂಪ್ಯೂಟರ್ನ ವ್ಯವಸ್ಥೆಯನ್ನು ಕೂಡ ಇಲಾಖೆಗಳ ನೆರವಿನಿಂದ, ದಾನಿಗಳ ನೆರವಿನಿಂದ ಒದಗಿಸಿರುತ್ತಾರೆ. LKG UKG ಮಕ್ಕಳಿಂದ ಹಿಡಿದು ಪ್ರೌಢಶಾಲಾ ಮಕ್ಕಳವರೆಗೆ ತಟ್ಟೆ ಮತ್ತು ಲೋಟಗಳನ್ನು ದಾನಿಗಳ ನೆರವಿನಿಂದ ಶಾಲೆಗೆ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುತ್ತಾರೆ. ಕೈ ತೊಳೆಯುವ ಘಟಕಗಳನ್ನು ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡಿರುತ್ತಾರೆ. ಮಹಿಳಾ ಸಿಬ್ಬಂದಿಗೆ ಶೌಚಾಲಯ ವ್ಯವಸ್ಥೆ, ಪುರುಷ ಸಿಬ್ಬಂದಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ. ಶಾಲೆಯಲ್ಲಿ ಕ್ಯಾನ್ಸರ್ ಪೀಡಿತ ಮಗುವಿಗೆ ಶಸ್ತ್ರಚಿಕಿತ್ಸೆಗಾಗಿ ತಾವುಗಳು ಮತ್ತು ದಾನಿಗಳಿಂದ ಸುಮಾರು 15 ಲಕ್ಷ ರೂಗಳ ವ್ಯವಸ್ಥೆಯನ್ನು ಕೂಡ ಮಾಡಿ ಆ ಕ್ಯಾನ್ಸರ್ ಪೀಡಿತ ಮಗುವನ್ನು ಬದುಕಿಸುವಲ್ಲಿ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹೊಸ ಜೀವವನ್ನು ತಂದು ಕೊಡುವಲ್ಲಿ ಸಕ್ಸಸ್ಸನ್ನು ಕಂಡುಕೊಂಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಫುಡ್ ಕಿಟ್ಟನ್ನು ವಿತರಣೆ ಮಾಡಿ ಜನರ ಮನಸ್ಸನ್ನು ಗಳಿಸಿರುತ್ತಾರೆ. ಪ್ರತಿ ವರ್ಷ 500ಕ್ಕಿಂತ ಹೆಚ್ಚು ಮಕ್ಕಳಿಗೆ ನೋಟ್ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳನ್ನು ನೀಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ, ಆರ್ಥಿಕ ಸಹಾಯ ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಕೂಡ ಮಾಡಿರ್ತಾರೆ. ಬಡ ಮಕ್ಕಳಿಗೆ ಪ್ರೋತ್ಸಾಹಧನ ಮತ್ತು ವಿದ್ಯಾರ್ಥಿ ವೇತನ ವ್ಯವಸ್ಥೆಯನ್ನು ಕೂಡ ಇವರು ಮಾಡಿ ಮಾರ್ಗದರ್ಶನವನ್ನು ಮಾಡುತ್ತಾ ಒಂದು
ಮಕ್ಕಳಿಗೆ ಮತ್ತು ಇಲಾಖೆಯ ಮೂಲಕ ಮಾರ್ಗದರ್ಶನ ನಡುವೆ ಸೇತುವೆಯ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಸಕರ ಮತ್ತು ಇತ್ಯಾದಿಗಳ ಯೋಜನೆಯ ಅಡಿಯಲ್ಲಿ 25 ಲಕ್ಷ ರೂಗಳಿಂದ ಹೈಟೆಕ್ ವ್ಯವಸ್ಥೆ, ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಶಾಲೆಗೆ ಬಣ್ಣದ ವ್ಯವಸ್ಥೆಯನ್ನು ಕೂಡ ದಾನಿಗಳ ನೆರವಿನಿಂದ ಮಾಡಿರ್ತಾರೆ. ಗೈರು ಹಾಜರಾದ ವಿದ್ಯಾರ್ಥಿಗಳ ಮನೆ ಭೇಟಿಯಿಂದ ಹಾಜರಾತಿ ಹೆಚ್ಚಳವನ್ನು ಕೂಡ ಮಾಡಿರ್ತಾರೆ. ಗಣಿತ ಪ್ರಯೋಗಾಲಯಕ್ಕೆ ತಮ್ಮ ಸ್ವಂತ ವೇತನದಿಂದ 1 ಲಕ್ಷ ರೂಗಳನ್ನು ಮತ್ತು ದಾನಿಗಳ ನೆರವಿನಿಂದ ಹೆಚ್ಚು ಹಣ ಸಹಾಯವನ್ನು ಸ್ವೀಕರಿಸಿ ಗಣಿತ ಪ್ರಯೋಗಾಲಯವನ್ನು ಉತ್ತಮ ಪ್ರಯೋಗಾಲಯವನ್ನಾಗಿ ನಿರ್ಮಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಇದರ ಜೊತೆಗೆ ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಸಂಘಟಿಸಿರುತ್ತಾರೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಶಿಕ್ಷಕರಿಗೆ ಉತ್ತಮ ಮಾರ್ಗದರ್ಶನವನ್ನು ಕೂಡ ನೀಡಿರುತ್ತಾರೆ. ಅನೇಕ ಶಾಲೆಗಳಿಂದ ಮತ್ತು ತಾಲೂಕು ಮಟ್ಟದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಈ ಶಾಲೆಗೆ ಮತ್ತು ಗ್ರಾಮಕ್ಕೆ, ಈ ಜಿಲ್ಲೆಗೆ ಒಂದು ಹೆಸರನ್ನು ಕೂಡ ಇವರು ತಂದುಕೊಟ್ಟಿರ್ತಾರೆ. ಇಂತಹ ಅರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸುವ ಶಿಕ್ಷಕರು ನಮ್ಮ ಶಾಲೆಗೆ ದೊರಕಿರುವುದು ಬಹಳಷ್ಟು ಹೆಮ್ಮೆಯ ವಿಷಯವೆನಿಸುತ್ತದೆ. ಇದರಿಂದ ಜನಪ್ರತಿನಿಧಿಗಳು, SDMC ಅವರು, ಸಮುದಾಯದವರು, ಗ್ರಾಮಸ್ಥರು ಬಹಳಷ್ಟು ಸ್ಮರಿಸುತ್ತಾ ಇವರನ್ನು ತುಂಬ ಹೃದಯದಿಂದ ಪ್ರಶಂಸಿಸಿ ಅಭಿನಂದಿಸುತ್ತಿದ್ದಾರೆ. ಸದರಿ ಶಿಕ್ಷಕರ ರಾಜ್ಯ ಪ್ರಶಸ್ತಿ ಪ್ರಪೋಸಲನ್ನು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸಬಹುದೆಂದು ಈ ಮೂಲಕ ನಾನು ನಮ್ಮ ಶಾಲೆಯ ಪರವಾಗಿ ದೃಢೀಕರಿಸುತ್ತೇನೆ.